ನಮಸ್ಕಾರಗಳು ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವರದರಾಜ ಯೂಟ್ಯೂಬ್ ಚಾನಲ್. ಈಗ ನಿಮ್ಮ ಮುಂದೆ ಇಡ್ತಿದ್ದೀನಿ ಹೊಸದಾಗಿ ಬಂದಿರತಕ್ಕಂತಹ ಒಂದು ನೋಟಿಫಿಕೇಷನ್. ಇಲ್ಲಿ ಏನಪ್ಪ ಅಂತಂದರೆ KKRTC ಡ್ರೈವರ್ ರಿಕ್ರೂಟ್ಮೆಂಟ್ 2026 ಅನ್ನು ಕರೆದಿರ್ತಕ್ಕಂಥದ್ದು. ಅಂದರೆ ನೀವು ಸಾರಿಗೆ ಇಲಾಖೆಯಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕದ ಸಾರಿಗೆ ಇಲಾಖೆಯಲ್ಲಿ ಏನಾದರೂ ಕೆಲಸ ಮಾಡಬೇಕಪ್ಪ ಅಂತ ಆಸೆ ನಿಮ್ಮಲ್ಲಿ ಇದ್ದರೆ, ನೀವು ಈ ಎಲ್ಲ ರೀತಿಯ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ನಿಮ್ಮಲ್ಲಿ ಇದ್ದರೆ ಮಾತ್ರ ಈ ಅಪ್ಲಿಕೇಶನನ್ನು ಹಾಕೋಣಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ ಏನಪ್ಪ ಅಂತಂದರೆ ಪೋಸ್ಟ್ ಹೆಸರು ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ KKRTCಯಲ್ಲಿ ಈ ಕಂಪನಿ ನೇಮು. ಇಲ್ಲಿ ಕರೆದಿರ್ತಕ್ಕಂಥ ವೇಕೆನ್ಸಿ ಏನಪ್ಪ ಅಂತಂದರೆ ಪೋಸ್ಟ್ ನೇಮು ಡ್ರೈವರ್ಗೆ ಇಲ್ಲಿ ಕಾಲ್ ಫಾರ್ಮನ್ನು ಮಾಡಿರ್ತಕ್ಕಂಥದ್ದು. ನಂಬರ್ ಆಫ್ ದಿ ಪೋಸ್ಟ್, ಎಷ್ಟು ಪೋಸ್ಟ್ ಇದ್ದಾವೆ ಅಂತಂದರೆ 78 ಪೋಸ್ಟ್ಗಳು ಇದ್ದಾವೆ. ಇದರಲ್ಲಿ ಸ್ಯಾಲರಿ ಆ್ಯಸ್ ಪರ್ ದಿ ಮಿನಿಮಮ್ ವೇಜ್ ಇನ್ ಅ ಫೋರ್ಸ್ ಅಂತಂದರೆ ಬೇಸಿಕ್ಕಾಗಿ ಎಷ್ಟು ಸ್ಯಾಲರಿ ಇರುತ್ತೋ ಅಲ್ಲಿ ನೀವು ಹೋದ್ಮೇಲೆ ಇಂಟರ್ವ್ಯೂ ಕೊಟ್ಟ ಮೇಲೆ ಅವರು ನಿಮಗೆ ಅದನ್ನು ತಿಳಿಸ್ಕೊಡ್ತಾರೆ. ಇಲ್ಲಿ ಕ್ವಾಲಿಫಿಕೇಷನ್ ಏನು ಆಗಿರಬೇಕು ಅಂತಂದು ಇಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೋಡ್ತಿರ್ಬೋದು, ನಿಮಗೆ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ ಅನ್ಕೊತೀನಿ. SSLC ಮಸ್ಟ್ be a position of a 2 years of a HTV ಲೈಸೆನ್ಸ್ ಟು ಡ್ರೈವರ್ ಹೆವಿ ಪ್ಯಾಸೆಂಜರ್ ಆ್ಯಂಡ್ ಗೂಡ್ಸ್ ವೆಹಿಕಲ್. ಅಂದರೆ SSLCಯನ್ನು ನೀವು ಪಾಸ್ ಆಗಿರಬೇಕು ಮತ್ತು ಲೈಟ್ ಲೈಸೆನ್ಸನ್ನು ಇದ್ದು ಅದಾದಮೇಲೆ ನೀವು ಹೆವಿ ಬ್ಯಾಡ್ಜನ್ನು ಕೂಡ ಇಲ್ಲೇನಪ್ಪ ಅಂತಂದರೆ ಮಾಡಿಸಿರಬೇಕು ಅಂತಕ್ಕಂಥದ್ದು ಈ ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿರ್ತಕ್ಕಂಥದ್ದು. ಏನಂತಂದರೆ ಲೈಟ್ ಲೈಸೆನ್ಸ್ ಮಾಡಿಸಿ 1 ವರ್ಷ ಆದಮೇಲೆ ಹೆವಿ ಲೈಸೆನ್ಸ್ ಬರುತ್ತೆ. ಅದನ್ನು ನೀವು 2 ವರ್ಷ ಅಥವಾ 1 ವರ್ಷ ಆದಮೇಲೆ ಹೆವಿ ಲೈಸೆನ್ಸ್ ಕೊಡ್ತಾರೆ, ಹೆವಿ ಬ್ಯಾಡ್ಜ್ ಅಂತ ಕರಿತೀವಿ. ಅದನ್ನು ಮಾಡಿಸ್ಕೊಂಡಿದ್ರೆ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ಅಪ್ಲಿಕೇಶನನ್ನು ಹಾಕ್ಕೋಬೋದು. ಈ ಅಪ್ಲಿಕೇಶನ್ ಹಾಕಬೇಕಂತಂದರೆ ಒಂದು ಏಜ್ ಲಿಮಿಟ್ ಅಂತಕ್ಕಂಥದ್ದಿದೆ. ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂತಂದರೆ 24 ಇಂದ 40 ಇಯರ್ಸ್ವರೆಗೂ ನೀವು ಈ ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದು. ಅದೇ ಥರ ಸ್ಟಾರ್ಟಿಂಗ್ ಡೇಟ್ ಯಾವಾಗಪ್ಪ ಅಂತಂದರೆ 3/2/2026 ಕಾಣಿಸ್ತಿದೆ ಇಲ್ಲಿ, ನೀವು ನೋಡ್ತಿರ್ಬೋದು. 3/2/2026 ನೋಟಿಫಿಕೇಷನ್ ಇದು ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಡೇಟು. ಅದೇ ರೀತಿಯಾಗಿ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ 4/2/2026. ಇನ್ನೊಂದು ಸತಿ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ, 4/2/2026. ತುಂಬ ಕಡಿಮೆ ಸಮಯ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಬೇಗನೆ ನೀವೇನು ಮಾಡಿಯಪ್ಪ ಅಂತಂದರೆ ಕರ್ನಾಟಕ KKRTC.karnataka.government.in ಅಂತಕ್ಕಂಥ ವೆಬ್ಸೈಟ್ಗೆ ಹೋಗಿ. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂಥದ್ದು, ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ಅಲ್ಲ, ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಹೋಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ನಿಮಗೆ ಇನ್ ಕೇಸ್ ಏನಾದರೂ ನೀವು ಇಂಟ್ರೆಸ್ಟೆಡ್ ಇದ್ದರೆ ಡ್ರೈವರ್ ಆಗಬೇಕು ಅಥವಾ KSRTCಯಲ್ಲಿ ನಾವು ವರ್ಕ್ ಮಾಡಬೇಕು ಅಂತಕ್ಕಂಥ ಯಾವುದಾದ್ರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ನೀವು ಹೋಗಿ ಈ ವೆಬ್ಸೈಟ್ ಥ್ರೂ ಏನು ಮಾಡ್ಬೋದಪ್ಪ ಅಂದರೆ ವೇಕೆನ್ಸಿಗೆ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಇಲ್ಲಿ ಟೋಟಲ್ ವೇಕೆನ್ಸಿ ಡೀಟೇಲ್ಸ್ ಅಂತಂದರೆ ಡ್ರೈವರ್ಗೆ 56 ಹುದ್ದೆಗಳನ್ನು ಕರೆದಿರ್ತಕ್ಕಂಥದ್ದು. ಅದರಲ್ಲಿ ಇಲ್ಲಿ ಕೆಟಗರಿ ವೈಸ್ ಏನು ಮಾಡಿದ್ದಾರಪ್ಪ ಅಂತಂದರೆ ನಿಮಗೆ ತೋರಿಸಿದ್ದಾರೆ. ಫಸ್ಟ್ ಕೆಟಗರಿ SCಗೆ 5, ಅದರ್ಸ್ ಹಾಗೆ ವುಮೆನ್ನಿಗೆ 4, ಟೋಟಲು 9 ಸೀಟ್ ಏನಪ್ಪ ಅಂತಂದರೆ SC ಕ್ಯಾಂಡಿಡೇಟ್ಸ್ಗೆ ಇರತಕ್ಕಂಥದ್ದು. ST ಕ್ಯಾಂಡಿಡೇಟ್ಸ್ಗೆ ಎಷ್ಟಿದೆ ಅಂತಂದರೆ 3, 1, 4, ಟೋಟಲ್ 4 ST ಕ್ಯಾಂಡಿಡೇಟ್ಸ್ ಇರತಕ್ಕಂಥದ್ದು. ಕೆಟಗರಿ 1ಗೆ ಟೋಟಲ್ 3, ಹಾಗೆ ಕೆಟಗರಿ 2ಕ್ಕೆ ಟೋಟಲ್ ಕೆಟಗರಿ 2Aಗೆ 8 ವೇಕೆನ್ಸಿ ಇರತಕ್ಕಂಥದ್ದು. ಕೆಟಗರಿ 2Bಗೆ 2 ವೇಕೆನ್ಸಿ ಇರತಕ್ಕಂಥದ್ದು. ಕೆಟಗರಿ 3Aಗೆ 2 ವೇಕೆನ್ಸಿ ಇರತಕ್ಕಂಥದ್ದು. ಕೆಟಗರಿ 3Bಗೆ 3 ವೇಕೆನ್ಸಿ ಇದ್ದಾವೆ. ಜನರಲ್ ಮೆರಿಟ್ ಅವರಿಗೆ 25 ವೇಕೆನ್ಸಿಗಳಿವೆ. ಟೋಟಲ್ ಆಗಿ 56 ಪೋಸ್ಟ್ಗಳು ಖಾಲಿ ಇರತಕ್ಕಂಥದ್ದು. ಯಾರೆಲ್ಲ ಕ್ಯಾಂಡಿಡೇಟ್ಸ್ಗಳು ಈ ಎಲಿಜಿಬಲ್ ಕ್ರೈಟೀರಿಯಾಗಳನ್ನು ಹೊಂದಿರ್ತಿರೋ ಅವರು ಹೋಗಿ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಎಲಿಜಿಬಲ್ ಕ್ರೈಟೀರಿಯಾವನ್ನು ಕೊಟ್ಟಿದ್ದಾರೆ, ನೀವು ನೋಡ್ಬೋದು, ಇಲ್ಲಿ ಓದ್ಕೋಬೋದು. SSLC ಮಾಸ್ ಕಾರ್ಡ್ ಬೇಕು, ಅದೇ ರೀತಿಯಾಗಿರೋದು ಲೈಟ್ ಲೈಸೆನ್ಸ್ ಮತ್ತು ಹೆವಿ ಲೈಸೆನ್ಸ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, 4 ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಫಿ ಇರಬೇಕು. ಇಷ್ಟೆಲ್ಲ ಇದ್ದಾಗ ನೀವು ಅಪ್ಲಿಕೇಶನನ್ನು ಹಾಕೋಬೋದು. ಏಜ್ ಲಿಮಿಟ್ ಆಲ್ರೆಡಿ ಹೇಳಿದ್ದೀನಿ, 24 ವರ್ಷ ಇರಬೇಕು. ಜನರಲ್ ಅವರಿಗೆ 35 ವರ್ಷ ಇರಬೇಕು. ಹಾಗೆ ಕೆಟಗರಿ 2A, 2B, 3A, 3B 38 ವರ್ಷ ತನಕ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಒಂದು ಅಲೋವನ್ನು ಮಾಡಿರ್ತಕ್ಕಂಥದ್ದು. SC ST ಅವರಿಗೆ ಕೆಟಗರಿ 1 ಅವರಿಗೆ 40 ವರ್ಷ ತನಕ ಏನು ಮಾಡಿದಾರಪ್ಪ ಅಂತಂದರೆ ಅಲೋ ಮಾಡಿರ್ತಾರೆ. ಅದೇ ರೀತಿಯಾಗಿ ನೋಟಿಫಿಕೇಷನ್ ಡೇಟ್ ಯಾವಾಗ ಬಿಟ್ಟಿದ್ದಪ್ಪ ಅಂತಂದರೆ 20 ಜನವರಿ 2026 ಏನು ಮಾಡಿದ್ದಾರೆ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ವಾಕ್-ಇನ್ ಇಂಟರ್ವ್ಯೂ ಇರುತ್ತೆ. ಇಲ್ಲಿ 3 ಫೆಬ್ರವರಿ 2026, 4 ಫೆಬ್ರವರಿ 2026. ತುಂಬ ಕಡಿಮೆ ಸಮಯ, 3 ಮತ್ತು 4 ಒಂದೇ ದಿವಸದ ಏನೇನಾಗಿರುತ್ತಪ್ಪ ಅಂತಂದರೆ ಇಂಟರ್ವ್ಯೂ ಇರ್ತಕ್ಕಂಥದ್ದು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಏನು ಮಾಡಿ ನೀವು ಆನ್ಲೈನ್ ಥ್ರೂ ಹೋಗಿ ಅಪ್ಲಿಕೇಶನನ್ನು
ಹಾಕ್ಕೊಳ್ಳಿ. ಇಫ್ ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಷನನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡೋಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.